ಸ್ವಾಮಿ ವಿವೇಕಾನಂದರು ಯುವ ಶಕ್ತಿಯನ್ನ ಜಾಗೃತಗೊಳಿಸಿ ದೇಶಾಭಿಮಾನದ ಕಿಚ್ಚನ್ನ ಹುಟ್ಟು ಹಾಕಿದರು. ಅವರ ಸ್ಫೂರ್ತಿಯಿಂದ ಯುವಕರು ಅವರ ಚಿಂತನೆಗಳನ್ನು ಹಾಗೂ ದೇಶವನ್ನು ಮುನ್ನಡೆಸಬೇಕು ಎಂದು ಸಂಸದ ರಾಜ ಅಮರೇಶ್ವರ್ ನಾಯಕ್ ಹೇಳಿದರು. ಅವರಿಂದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಿಂದ ಸ್ವಾಮಿ ವಿವೇಕಾನಂದ ಜಯಂತಿಯ ಅಂಗವಾಗಿ ಯುವ ನಡಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮಹಾತ್ಮ ಗಾಂಧಿ ಕ್ರೀಡಾಂಗಣದಿಂದ ಪ್ರಾರಂಭವಾದ ಕಾಲ್ನಡಿಗೆ ಜಾಥಾ ನಗರದ ವಿವಿಧ ವೃತ್ತಗಳಲ್ಲಿ ಸಂಚರಿಸಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿದ್ಯಾಲಯಕ್ಕೆ ಆಗಮಿಸಿ ಸಮಾರೋಪಗೊಂಡಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಂಸದರು, ಸ್ವಾಮಿ ವಿವೇಕಾನಂದರು ಯುವಕರಲ್ಲಿ ದೇಶಭಕ್ತಿ, ಧೈರ್ಯ, ಛಲ, ಸಾಹಸ, ಸಹನೆ, ಸಹಕಾರ, ಸೇವೆ ಮುಂತಾದ ಗುಣಗಳನ್ನು ಬೆಳೆಸಲು ಪ್ರೇರೇಪಿಸಿದರು. ಯುವಕರು ದುಶ್ಚಟಗಳಿಂದ ದೂರವಿರಬೇಕು ಮತ್ತು ಶಿಕ್ಷಣ, ಕೌಶಲ್ಯ ತರಬೇತಿ ಪಡೆದು ಉತ್ತಮ ವೃತ್ತಿ ಜೀವನವನ್ನು ರೂಪಿಸಿಕೊಂಡು ದೇಶದ ಅಭಿವೃದ್ಧಿಗೆ ಕೈಜೋಡಿಸಬೇಕೆಂದು ಕರೆ ನೀಡಿದ ಅವರು, ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ವಿವಿಧ ಯೋಜನೆಗಳನ್ನು ಜಾರಿಗೆ ತಂದಿದೆ. ರಾಯಚೂರು ಜಿಲ್ಲೆಯಲ್ಲಿಯೂ ಈ ಯೋಜನೆಗಳ ಅನುಷ್ಠಾನಕ್ಕೆ ಗಮನ ಹರಿಸಲಾಗುತ್ತಿದೆ ಎಂದು ತಿಳಿಸಿದರು. ನಮ್ಮ ಮುಂದಿನ ಭವಿಷ್ಯವೇ ತಾವು. ಇವತ್ತು ಜಗತ್ತಿನಾದ್ಯಂತ ನಾವು 5ನೇ ಸ್ಥಾನದಲ್ಲಿದ್ದೇವೆ. ನಾವು 1ನೇ ಸ್ಥಾನಕ್ಕೆ 47ರಷ್ಟೊತ್ತಿಗೆ ಆಗಮಿಸಬೇಕು, ಬರಬೇಕು ಅನ್ನೋದು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳ ಆಶಯ. ಅದರಂತೆ ದೇಶದಲ್ಲಿ ಹಲವಾರು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಅದಕ್ಕೆ ಅನುಸಾರವಾಗಿ ಇವತ್ತು NHI ಆಫೀಸ್ ಅನ್ನ ನಮ್ಮ ರಾಯಚೂರಿಗೆ ಕೊಟ್ಟು, ಇದು ಯಾಕೆ ಈ ಸಂದರ್ಭದಲ್ಲಿ ಮಾತುಗಳು ಹೇಳ್ತಿದ್ದೀನಿ ಅಂದ್ರೆ, ಅಭಿವೃದ್ಧಿ ಆದ್ರೆ ಇಡೀ ಪ್ರದೇಶದ ಅಭಿವೃದ್ಧಿ ಅಷ್ಟೇ ಆಗಲ್ಲ, ಆ ಪ್ರದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಜನರ ಅಭಿವೃದ್ಧಿ ಆಗ್ತದೆ. ಎಲ್ಲ ಜನರ ಅಭಿವೃದ್ಧಿ ಆದ್ರೆ ಮಾತ್ರ ದೇಶದ ಅಭಿವೃದ್ಧಿ ಆಗ್ತದೆ. ಕಾರ್ಯಕ್ರಮದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಸ್ಮಿತಕ್ಕನವರು, ನಗರಸಭೆಯ ಪೌರಾಯುಕ್ತ ಸಿದ್ದಲಿಂಗಯ್ಯ ಹಿರೇಮಠ್, ಯುವಜನ ಕ್ರೀಡಾಧಿಕಾರಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು, ಸಾರ್ವಜನಿಕರು, ವಿವಿಧ ಕಾಲೇಜುಗಳ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು.